ಅಗಲಿದ ಹಿರಿಯ ನಾಯಕನಿಗೆ ಜಮೀರ್ ಅಹಮದ್ ಸಂತಾಪವನ್ನು ಸೂಚಿಸಿದ್ದಾರೆ. ಕಾಂಗ್ರೆಸ್ ನಾಯಕ ಭೀಮಣ್ಣ ಖಂಡ್ರೆ ಅಗಲಿಕೆಗೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಇನ್ನು 103 ವರ್ಷ ವಯಸ್ಸಾಗಿದ್ದು, ಶತಾಯುಷಿ, ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಇನ್ನು ತಮ್ಮ ಮನೆಯಲ್ಲಿಯೇ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ವಯೋಸಹಜ ಕಾಯಿಲೆಯಿಂದ ಭೀಮಣ್ಣ ಖಂಡ್ರೆ ಅವರು ನಿನ್ನೆ ವಿಧಿವಶರಾಗಿದ್ದರು. ಇವರ ಒಂದು ಅಗಲಿಕೆಗೆ ಅನೇಕ ರಾಜಕೀಯ ನಾಯಕರು ಕಂಬನಿಯನ್ನು ಮಿಡಿದಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಗೂ ಕೂಡ ಈಗಾಗಲೇ ಸಕಲ ಸಿದ್ಧತೆ ನಡೆದಿದ್ದು, ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ವಿಚಾರ ನಮ್ಮ ಹಿರಿಯ ಮುಖಂಡರು, ನಮ್ಮ ಪಕ್ಷದ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಲೀಡರ್ ಭೀಮಣ್ಣ ಖಂಡ್ರೆ ಅವರು ನಿಧನ ಹೊಂದಿದ್ದಾರೆ ಅಂತ ರಾತ್ರಿ ಕೇಳಿ ನಮಗೆಲ್ಲ ನೋವನ್ನು ತಂದಿದೆ. ಭೀಮಣ್ಣ ಖಂಡ್ರೆ ಅವರು ನನ್ನ ಅನಿಸಿಕೆ 1923 ಹುಟ್ಟಿ ಅವರು 103 ವರ್ಷ ಆಯ್ತು ಅವ್ರಿಗೆ. 103 ವರ್ಷ ಅಂದರೆ ಒಂದು 2 ವರ್ಷ ಹಿಂದೆ ನಾನು ಎಲೆಕ್ಷನಲ್ಲಿ ಚುನಾವಣೆ ಟೈಮಲ್ಲಿ ಪ್ರಚಾರಕ್ಕೆ ಹೋಗಿದ್ದೆ. ಆವಾಗ ಅವ್ರನ್ನ ಭೇಟಿ ಮಾಡಿ ಹೋಗುವಾಗ ಆವಾಗಲೂ ಗಟ್ಟಿಯಾಗಿದ್ದರು. 100 ವರ್ಷ ಅಂತ ಅನಿಸ್ತಾ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿ, ಅಷ್ಟು ಧ್ವನಿನೂ ಹಂಗೆ ಯುವಕರದ್ದು ಧ್ವನಿ ಇದ್ದಂಗೆ ಇತ್ತು, ಹೆಲ್ತಿಯಾಗಿದ್ದರು. ಇವತ್ತು ಕೇಳಿ ನಮಗೆಲ್ಲ ದುಃಖ ತಂದಿದ್ದಾರೆ. 4 ಬಾರಿ MLA ಆಗಿ, 1 ಬಾರಿ ಮಂತ್ರಿ ಆಗಿ, 2 ಬಾರಿ MLC ಆಗಿ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಯಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷ ಆಗಿ ಆಲ್ ಓವರ್ ಇಂಡಿಯಾಗೆ, ನಮ್ಮ ರಾಜ್ಯಕ್ಕಿಲ್ಲ, ಆಲ್ ಓವರ್ ಇಂಡಿಯಾಗೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನಿಧನ ಹೊಂದಿದ್ದಕ್ಕೆ ನಮಗೆಲ್ಲ ದುಃಖ ತಂದಿದೆ. ಅವರಿಗೆ ಅವರ ಕುಟುಂಬಕ್ಕೆ ಈ ಸಹಿಸ್ಕೊಳ್ಳೋ ಶಕ್ತಿ ಕೊಳ್ಳಿ. ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳು, ಬರೀ ಅವ್ರ ಕುಟುಂಬ ಇಲ್ಲ, ಇಡೀ ರಾಜ್ಯದಲ್ಲಿ, ಸ್ಪೆಷಲಿ ನಮ್ಮ ಗುಲ್ಬರ್ಗ ಇರಲಿ, ಯಾದಗಿರಿ ಇರಲಿ, ಬೀದರ್ ಇರಲಿ, ರಾಯಚೂರು ಇರಲಿ, ಆ ಭಾಗದಲ್ಲಿ ಹೆಚ್ಚಿನ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಸಹಿಸ್ಕೊಳ್ಳೋದು ಶಕ್ತಿ ಕೊಳ್ಳಿ ಅಂತ ಆ ಭಗವಂತ ಅಂತನೂ ಪ್ರಾರ್ಥನೆ ಮಾಡ್ತೀನಿ. ದುಃಖದ ವಿಚಾರ ನಮ್ಮ ಹಿರಿಯ ಮುಖಂಡರು, ನಮ್ಮ ಪಕ್ಷದ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಲೀಡರ್ ಭೀಮಣ್ಣ ಖಂಡ್ರೆ ಅವರು ನಿಧನ ಹೊಂದಿದ್ದಾರೆ ಅಂತ ರಾತ್ರಿ ಕೇಳಿ ನಮಗೆಲ್ಲ ನೋವನ್ನು ತಂದಿದೆ. ಭೀಮಣ್ಣ ಖಂಡ್ರೆ ಅವರು ನನ್ನ ಅನಿಸಿಕೆ 1923 ಹುಟ್ಟಿ ಅವರು 103 ವರ್ಷ ಆಯ್ತು ಅವ್ರಿಗೆ.